ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿಯನ್ನು ಹರಿದಾಡ್ತಾ ಇದೆ. ಸೊ ಆ ಒಂದು ಸುದ್ದಿಯನ್ನು ಸುಳ್ಳ ಅಥವಾ ನಿಜನಾ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಆ ಒಂದು ಸುದ್ದಿ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಅಮೌಂಟು 3 ಲಕ್ಷ ರೂಪಾಯಿ ಬರುತ್ತೆ, 3 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಅಂತ ಒಂದು ಸುದ್ದಿಯನ್ನು ಹರಿದಾಡ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್, ವಾಟ್ಸಪ್ಪು ಮತ್ತು ಯೂಟ್ಯೂಬ್ನಲ್ಲಿ ಈ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ಅದನ್ನು ನಾನು ಇವತ್ತು ನಿಜನಾ ಸುಳ್ಳು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಕೆಲವೊಂದು ಸಲ ನ್ಯೂಸ್ ಚಾನಲಲ್ಲಿ ಕೂಡ ಬರ್ತಾ ಇದೆ ಅಂತ ಒಂದು ಬಿಂಬಿಸ್ತಾ ಇದ್ದಾರೆ. ಸೊ ಆ ಒಂದು ನ್ಯೂಸ್ ಚಾನಲಲ್ಲಿ ಬರ್ತಾ ಇರೋದು ಸುಳ್ಳು ಅಥವಾ ನಿಜನಾ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಒಂದು 3 ಲಕ್ಷ ರೂಪಾಯಿ ಲೋನ್ ಸಿಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಸ್ಕೀಮ್ ಇದೆಲ್ಲ 3 ಲಕ್ಷ ರೂಪಾಯಿ ಲೋನು, 6 ಲಕ್ಷ ರೂಪಾಯಿ ಲೋನ್ ಅಂತ ಇದೆಲ್ಲ ಸುಳ್ಳು ಸುದ್ದಿ. ಬೇಕಂತಲೇ ಸುಳ್ಳು ಸುದ್ದಿಯನ್ನು ಹರಡೋಗೋಸ್ಕರ ಮಾಡಿರುವಂಥದ್ದು ಯೋಜನೆ ಇದು. ಸೊ ಯಾವುದೇ ರೀತಿ ಈ ಒಂದು ಸುಳ್ಳು ಸುದ್ದಿಗಳನ್ನು ನಂಬಕ್ಕೆ ಹೋಗಬೇಡಿ, ಯಾವುದೇ ರೀತಿ ಇರೋದಿಲ್ಲ. ಏನೇ ಒಂದು ಯೋಜನೆ ಬಂದರೂ ಸರ್ಕಾರದಲ್ಲಿ ಅಧಿಕೃತವಾಗಿ ಆ ಸಂಬಂಧಪಟ್ಟ ಸಚಿವರು ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅಥವಾ ಸರ್ಕಾರದ ಒಂದು ಕಾರ್ಯದರ್ಶಿಗಳು ಅಥವಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮ ಮಾಡಿ ಆ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಸೊ ತದನಂತರ ಆ ಒಂದು ಯೋಜನೆ ಅಧಿಕೃತವಾಗಿ ಜಾರಿಗೆಯಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬ್ನಲ್ಲಿ ಬರುವಂಥ ಪೋಸ್ಟ್ಗಳನ್ನು ನಂಬಿಕೆಸಿ ನೀವು ಲೋನ್ ಕೊಡ್ತಾರೆ, ಅದು ಕೊಡ್ತಾರೆ ಅಂತ ಟೆನ್ಷನ್ ಮಾಡ್ಕೋಬೇಡಿ, ತಲೆ ಕಟ್ಸ್ಕೊಕ್ಕೆ ಹೋಗಬೇಡಿ. ಸುಳ್ಳ ಸುದ್ದಿದು. ಸೊ ಯಾವುದೇ ರೀತಿ ನಂಬಕ್ಕೆ ಹೋಗಬೇಡಿ. ಸೊ ಭಾಳಷ್ಟು ಜನ ಕೇಳ್ತಾ ಇದ್ದರು. ಸೊ ಇದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ. ಸೊ ಯಾವ ರೀತಿ ನಂಬಕ್ಕೆ ಹೋಗಬೇಡಿ, ಎಲ್ಲಿ ಕೇಳಕ್ಕೆ ಹೋಗಬೇಡಿ ಈ ರೀತಿ ಲೋನ್ ಸಿಗುತ್ತೆ ಅಂತ. ಸೊ ಇದಿಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 3 ಲಕ್ಷ ರೂಪಾಯಿ ಲೋನ್ ಸಿಗುತ್ತಾ ಸಿಗೋದಿಲ್ವ ಅನ್ನೋದು ಒಂದು ಯೋಜನೆ ಬಗ್ಗೆ ಫೇಕ್ ಅಂತ ನಿಮಗೆ ತಿಳಿಸಿಕೊಡೋದಕ್ಕೆ ವಿಡಿಯೋ ಮಾಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ರಿಲೇಟೆಡ್ ಆಗಿ ಅಥವಾ ಇನ್ನೂ ಬೇರೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.